ಹಾಯ್ ಮಮ್ಮ. ಅಲ್ಲೆಲ್ಲ ಕಷ್ಟಪಟ್ಟು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದೀವಿ. ನೀನು ಒಬ್ಬನೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀಯಾ? ತಂದ್ಕೊಟ್ಬಿಟ್ರೆ ಸಾಕಾ? ನೀನು ಯಾವ್ದಾರ ಒಂದು ಐಟಮ್ ಮಾಡಬಾರ್ರಿ. ಏನ್ರಿ ಮಾಡ್ತೀರಾ ನೈಟು? ಇವಾಗ ಅಡುಗೆ ಎಲ್ಲ ಆಗೋಗ್ಬಿಟ್ಟಿದೆ. ನೈಟ್ ಏನು ಮಾಡೋದು? ಹಾಂ 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 ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಅಯ್ಯಯ್ಯಪ್ಪ ಬೇಕಂದ್ರೆ ಐದು ತುಂಬ ಅಲ್ಲೇ ಮುಂದೆ ಫುಲ್ಲಿ ಕೊಟ್ಟಣ ಅಲ್ಲ ಐದೇ ಕೊಡ್ತೀರಾ ನೀವು ಸಾಕ್ತವ್ರೆ ನೋಡ್ರಿ. ಪಾಪ ಇವ್ರು ಅವ್ರು ಕುತ್ಕೊಂಡು ಕಾಲ ಕಳೀತಾವ್ರೆ. ಇವ್ರು ತುಂಬ ಟೈಮ್ ಕಷ್ಟಪಟ್ಟು ಅಡುಗೆ ಮಾಡ್ತಾವ್ರೆ ಅಂತ ಕಾಲು ಸೂಪ್ ಮಾಡ್ತಾವ್ರೆ. ಮಮ್ಮಿ ಈ ಕಡೆ ಸಾರು ಮಾಡ್ತಾವ್ರೆ. ಈ ಅಮ್ಮ ಆರಾಮಾಗಿ ಕುತ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಸುರಿತಾವಳೆ. ಆರಾಮಾಗಿ ಏನಿಲ್ಲ, ನಾನು ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ನಾನು ಬಿಡಿಸ್ತಾ ಇದ್ದೀನಿ ಗೊತ್ತಾ. ಎಲ್ಲರೂ ಕಷ್ಟ ಬಿಡ್ತಾ ಇದ್ರೆ ಮೇಡಮ್ ಮಾತ್ರ ವಿಡಿಯೋ ಮಾಡ್ತಾರೆ ಆರಾಮಾಗಿ. ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಬಂದಿರೋದು ನಾನು. ನಾನು ಇವಾಗ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಮಾಡ್ಕೋಬೇಕಾಗಿತ್ತು. ಸೌಂಡ್ ಕೇಳಿಸಲ್ಲ ಅಂತ ಸುಮ್ಮನೆ ಆಗೋದು. ಇವಾಗ ಇಲ್ಲಿ ದಮ್ ಬಿರಿಯಾನಿ. ನಿಮ್ಗೇನಾದರೂ ಈ ಥರ ಶಾರ್ಟಾಗಿ ಯಾವಾಗಾದರೂ ಅಡುಗೆ ಮಾಡೋದಕ್ಕೆ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಮಾಡಿಕೊಡ್ತೀವಿ. ಅಲ್ಲಿಗೆ ಬಂದು ಮಾಡಿಕೊಡ್ತೀವಿ. ಇಲ್ಲೇ ಮಾಡಿ ಕೂಡ ಎತ್ಕೊಂಬರ್ತೀವಿ. ಒಳ್ಳೆ ಕೆಪ್ಪು ಸ್ಪೆಷಲ್ ಉರ್ಬಾಡು ರೆಡಿ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕಡೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊಬೇಕು. ಹಾಕೊಂಬಿಡಮ್ ಈರುಳ್ಳಿ ಸಾಕಲ್ಲ, ಆಗೈತಲ್ಲ. ಈರುಳ್ಳಿ ಜೊತೆಗೆ ಇನ್ನೂ ಸ್ವಲ್ಪ ಫ್ರೈ ಆಯ್ತದೆ. ಈ ಉರ್ಬಾಡ್ಗೆ ಮೇಯ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಮಟನ್ ಉರ್ಬಾಡು ಗಮ್ ಉರ್ಬಾಡು ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನಾಗಿತ್ತ ಚೋಟು? ಬಿರಿಯಾನಿ ಉಡ್ಬಾರ್ದು ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಾರಿ. ಸ್ವಲ್ಪ ಹೊತ್ತು 1 ಅವರ್ ಎಲ್ಲಿ ಆ 1 ಅವರ್ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ. ಮತ್ತೆ ಕಣ್ಣು ಬಿಡೋದು 10 ನಿಮಿಷ ಮಲಗೋದು, ಕಣ್ಣು ಬಿಡೋದು 10 ನಿಮಿಷ ಮಲಗೋದು. ನಿದ್ದೆ ಮಾಡಿ ಅಂತ ಯಾರು ಹೇಳಿದ್ದು? ಮತ್ತೆ ಹಂಗಿತ್ತು. ಸರಿ ಬಾ, ಅಂಗಡಿಗೆ ಕೊಟ್ಟು ಬರೋಣ. ಅಂಗಡಿ ನಮ್ಮ ಪ್ರಕಾರ ಅಂಗಡಿಗೆ ಹೋಗೋದು. ಶಾಪಿಂಗ್ ಹೋಗೋಣ ಬನ್ರಿ. ಎಷ್ಟು ಸಲ ಕರೆದಿದ್ದೀನಿ. ಹ್ಞೂ ಪಕ್ಕದ ಮನೆ ಬರಲ್ಲ ಅಂತಾಳೆ. ಇದು ಬ್ಲಾಗ್ ರೀಲ್ ಅಲ್ಲ.